ನೀವೆಲ್ಲರೂ ಹೇಗಿದ್ದೀರಾ? ಹಾಯ್. ಕಾರ್ ಪಾರ್ಕಿಂಗ್ ಎಷ್ಟು ಜನ ಇದ್ದಾರೆ ನೋಡು ಇಬ್ರು. ಇದೆಲ್ಲ ನಮ್ ಬೇಬಿ ಪರ್ಚೇಸ್ ಮಾಡಿದೀವಿ. ಎಲ್ಲ ನಮ್ ಗುಂಡುಗೂ ನಮ್ ಇಬ್ಲರ್ಗಷ್ಟೇನೆ. ತಿಂತಾ ಇರೋದ್ ಕಳ್ತದಲೆ ಆಫ್ಟರ್ ಲಾಂಗ್ ಟೈಮ್. ಯಶ್ವಿಗೆ ಇದನ್ನ ಹಾಕ್ಬಿಟ್ಟು ನಿನ್ ಫೋಟೋ ಕಳ್ಸು ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ನಮ್ಮಮ್ಮನ್ನೇ ಕರ್ಕೊಂಡೋಗಿ ತೋರ್ಸೋಣ ಅಂದ್ಬಿಟ್ಟು ಈ 3 ಸ್ವೆಟರ್ನ ತಗೊಂಡ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂಡ್ ಯಾರ್ಯಾರು ಹೋಗ್ತಾ ಇದೀವಿ ಅನ್ನೋದನ್ನ ಬ್ಲಾಗಲ್ಲಿ ತೋರಿಸ್ತೀನಿ. ಆಫ್ಟರ್ ಲಾಂಗ್ ಟೈಮ್ ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದೀನಿ ಅಂಡ್ ಯಾರು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಕಾವ್ಯ ಹಾಯ್, ನನ್ನ ಚಾನೆಲ್ಗೆ ಹಾಯ್ ಮಾಡು. ಹಾಯ್, ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನನ್ನ ಫ್ಯಾನ್ ಫಾಲೋವರ್ಸ್ಗೆ ಹೇಳು ನನ್ನ ಸಬ್ಸ್ಕ್ರೈಬ್ ಮಾಡಕ್ಕೆ. ಎಲ್ಲರೂ ಅಮ್ಮು ಪ್ರಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಕಾವ್ಯ ಚಾನಲ್ ಕೂಡ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ವ್ಲಾಗ್ಸ್ ಮಾಡ್ತಿದ್ದಾರೆ. ಅವ್ರ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬಂದು ಲೋಕಿ ಅಣ್ಣ. ಹಾಯ್. ಅವನೇನು ಮಾತಾಡೋದೇ ಇಲ್ಲ. ಲೋಕಿ ಅಣ್ಣ ತೋರಿಸಿಲ್ಲ ನಿಮ್ಮಮ್ಮ ನೋಡಿ ಇಲ್ಲಿ. ಜಶ್ವಿ ಅಂದ್ರೆ ತುಂಬಾ ಇಷ್ಟ ಕಾವ್ಯ. ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವಳಿಗೋಸ್ಕರ ಬಂದಿಲ್ಲ, ನಾನು ಇವಳಿಗೋಸ್ಕರನೇ ಬಂದಿದ್ದು. ನೋಡಿ ಎಲ್ಲರೂ ಅಷ್ಟೇನೆ, ಫಸ್ಟ್ ಫ್ರೆಂಡು ಅಂತಾರೆ, ನೆಕ್ಸ್ಟ್ ಪಾಪು ಆದ್ಮೇಲೆ ಪಾಪು ಅಂತಾರೆ. ನಮ್ಮ ಮನೇಲಂತೂ ಫುಲ್ಲು ಜಶ್ವಿಗೆ ಅಡಿಕ್ಟೇ ಆಗ್ಬಿಟ್ಟವ್ರೆ. ಇವಾಗ ನಾನು ಅಲ್ವಮ್ಮ? ನಿಮ್ಮಮ್ಮನ್ ಬಿಟ್ಬಿಡೋಣ ಬನ್ನಿ. ದೇವಸ್ಥಾನ ಹತ್ತತ್ರ ಬಂದಿದ್ದೀವಿ. ನಾವು ಹೋಗ್ತಿರೋ ದೇವಸ್ಥಾನ ಬಂದು ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಇಲ್ಲಿಂದ ಮೇ ಬಿ ಒಂದು 500 ಮೀಟರ್ ಇರ್ಬೋದು ದೇವಸ್ಥಾನ ಅಷ್ಟೇನೆ. ಹರ್ಷಿತಾ ಬೇರೆ ಬಂದವಳಂತೆ ದೇವಸ್ಥಾನಕ್ಕೆ. ಅವಳು ಯಾವಾಗ್ಲೂ ಬರ್ತಾಳೆ. ಯಾರು? ಹರ್ಷಿತಾ ನನ್ನ ಜೊತೆಗೆ ಇರ್ತಾಳಲ್ಲ ಅವಳು. ಆ ಮಂಗಳವಾರ ಶುಕ್ರವಾರ ಇಲ್ಲೇ ಇರ್ತಾಳೆ ಅವಳು. ಅವಳು ಫೋನ್ ಮಾಡಿದ್ಲು. ಅದೇ ಪಾರ್ಕಿಂಗ್, ಹಂಗೆ ಹೋಗ್ಬೇಕು. ಎಕ್ಸಿಟ್ಗೆ ಬಂದಿದ್ದೀವ ನಾವು. ಜಾಗ ಅಂತ ಎಷ್ಟು ಜನ ಗೊತ್ತಾ ದೇವಸ್ಥಾನದಲ್ಲಿ. ಚಂದ್ರೋಣ ಏನ್ ಮಾಡ್ತಿತ್ತು ಕೆಲಸ, ಮನೆ ಹಿಂಗ್ ಹೋಗ್ತಾನಲ್ಲ, ಕಾರ್ ನುಗ್ಗಿಸ್ತಾನಲ್ಲ, ನುಗ್ಗಿಸ್ಬಿಡು. ಸೊ ಇವಾಗ ರೀಚ್ ಆದ್ವಿ ಬಂಡಿಕಾಳಿ ಟೆಂಪಲ್ಗೆ. ನೋಡಿ ಏನ್ ಮಾಡ್ತಾ ಇದ್ದಾರೆ ಇವರು ಅಂತ. ಕಾರ್ ಪಾರ್ಕಿಂಗ್ ಎಷ್ಟು ಜನ ಇದ್ದಾರೆ. ಬಂಗಲ್ಲ ಇದು. ನಿಮ್ಮಮ್ಮಂಗ್ ಬಾಯ್ ಮಾಡ್ಬಿಡು. ಬಾಯ್. ನಮ್ಮ ಮನೆಗೆ ಹೋಗೋಣ. ಜಸ್ಮಿನ್ ಕರ್ಕೊಂಡ್ ಹೋಯ್ತಾರಂತೆ. ಅತ್ತೆ ಮನೆಗೆ ಬರಲ್ಬೇಕಂದ ನೀನು. ಬರ್ತೀಯಾ? ನಿದ್ದೆ ಬರ್ತೈತ ನಿನ್ಗೆ? ಚೆನ್ನಾಗಿ ನಿದ್ದೆ ಮಾಡ್ದಲ್ಲಮ್ಮ. ಗಾಳಿಗೆ ಎಷ್ಟು ಪಾರ್ಕಿಂಗ್ ಇದೆ ನೋಡಿ. ಇರ್ಲಿ ಬಿಡಿ, ಇದು ಹಾಕ್ತೀನಿ ತಲೆ ಮೇಲೆ. ನೋಡಿ ದೇವಸ್ಥಾನದಲ್ಲಿ ತುಂಬಾ ರಶ್ ಇದೆ. ನಾವು ಡೈರೆಕ್ಟೇ ಹೋದ್ವಿ. ಟಿಕೆಟ್ ಎತ್ಕೊಂಡು ಹೋಯ್ತಾ ಇದೆಯಾ ಇದು? ಹೆಂಗ್ ನೋಡ್ತಾಳ ನೋಡು. ಇಬ್ರು ಮಾಮ ಅತ್ತೆ ಇಬ್ರು ಎತ್ಕೊಂಡು ಹೋಯ್ತಾವ್ರ ಅವಳನ್ನ. ಮನೆಗೆ ಹೋಗು ನೀನು, ಅವ್ರ ಮನೆಗೆ ಹೋಗು. ಅಲ್ಲಿ ನೋಡಲ್ಲಿ ನಿಧಾನ. ಶರ್ಟ್ ಚಿಪ್ತಾ ಇರೋದವಳು. ಶರ್ಟ್ ಚಿಪ್ತಾಳೆ. ಫೈನಲಿ ದೇವ್ರ ದರ್ಶನ ಮಾಡಿದ್ವಿ. ನೀವೇ ನೋಡ್ಬೋದಲ್ಲ ಎಷ್ಟು ಜನ ಇದ್ರು ಅಂತ. ಪ್ರಸಾದ ಇಸ್ಕೊಂಡು ಆಚೆ ಬಂದು ಕಾರಲ್ಲಿ ತಿಂದ್ವಿ. ತುಂಬಾ ಜನ ಇದ್ರು. ವಿಡಿಯೋಸ್ ಕೂಡ ತಗೊಳಕ್ಕಾಗಿಲ್ಲ. ಅಷ್ಟು ಜನ ಅಂದರೆ ಜನ ಯಾವತ್ತೂ ನೋಡಿರಲಿಲ್ಲ ಅಷ್ಟೊಂದು ಜನ ಇರೋದನ್ನ. ಅಷ್ಟು ಜನ ಇದ್ರು. ಉಗ್ರಿದಾವೆ. ಒಂದೇ ಅಲ್ಲ ತಾನೇ ಇದು, ಲೆಫ್ಟ್ ರೋಡ್ ಐತೆ. ಜಿಬ್ರಾದ್ ಬೇರೆ ಕಲ್ತ್ಬಿಟ್ಟಿದ್ಯಾ ನೀನು? ನಿಮ್ಮ ಅಮ್ಮಂಗ್ ಹಿಡ್ಕೊಂಡು ನೋಡಿಬೇಕು ಫಸ್ಟು. ನನಗೆ ಮೂತಿ ಗುತ್ತಾಳೆ ಹಾಲ್ ಕೊಟ್ಟಿಲ್ಲ ಅಂದ್ರೆ. ಹೌದಾ? ಹೊಡಿತಾಳೆ, ಇಲ್ಲಾಂದ್ರೆ ಅವಳೇ ತಲೆಗೆ ಹೊಡ್ಕೋತಾಳೆ. ಬಜಾರಿ ಒಂದ್ ಟೈಮಲ್ಲಿ ಯಾರು ಪಳಗ್ಸಕ್ ಆಗ್ತಿರ್ಲಿಲ್ಲ ಅವಳನ್ನ. ಇವಾಗ ಇವಳು ಪಳಗಿಸ್ತಾವಳೆ ನಿನ್ನ. ಹೌದು.
ನಮ್ಮ ಅಮ್ಮನೂ ಹೇಳ್ತಾ ಇರ್ತಾರೆ ನನಗ್ ಬೈತಿಯಲ್ಲ ನಿನ್ ಮಗಳು ನಿಂಗ್ ಬೈತಾಳಿರು ಅಂತ. ನೈ ಕಟ್ ಮಾಡು ಚಿನ್ನ. ಮಾಡ್ತಾನೆ ಇರ್ತೀನಿ, ಒಂದೊಂದ್ ದಿನಕ್ಕೂ ಬೆಳೆಯುತ್ತೆ, ಬೇಗ ಬೆಳೆಯುತ್ತೆ ಮಕ್ಳಿಗೆ. ಯಾಕಂದ್ರೆ ಅವಳು ಪಡ್ಸ್ಕೊಂಡ್ಬಿಟ್ರೆ ಆಮೇಲೆ ಕಷ್ಟ. ಹೌದು. ಗಂಡ ಮರಿ ಜಾಣ ಮರಿ. ಸೊ ದೀಪಾಂಜಲಿ ನಗರ ಹತ್ರ ಒಂದು ಝೂಡಿಯೋ ಇದೆ ಲೆಫ್ಟಲ್ಲಿ, ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಕಿಡ್ಸ್ ಕಲೆಕ್ಷನ್ಸೇ ಇಲ್ಲ. ಸೊ ಅಲ್ಲಿಂದ ರಿಟರ್ನ್ ಆಗಿಬಿಟ್ವಿ ಜಿ ಟಿ ಮಾಲ್ಗೆ ಹೋಗೋಣ ಅಂತ. ಇವಾಗ ನಾವು ಅಲ್ಲ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಜಿ ಟಿ ಮಾಲ್ಗೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಸೊಸೆಗೆ ಏನಾದರೂ ಕೊಡ್ಸೋಣ ಅಂತ ಬಂದಿದ್ದೀವಿ. ನಮ್ಮ ಸೊಸೆ ಮುದ್ದು ಇಲ್ಲಿ ಪಾಚ್ಕೊಂಡಿದೆ, ಮಲ್ಕೊಂಡಿದ್ದಾಳೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ನಾವೇನು ತಿಂದಿಲ್ಲ, ಇವಾಗ ಹೋಗಿ ಏನಾದರೂ ತಿನ್ಬೇಕು ಫಸ್ಟು. ಹೌದು, ತಿನ್ಬಿಟ್ಟು ಆಮೇಲೆ ಮತ್ತೆ ವಿಡಿಯೋನ. ದೇವಸ್ಥಾನದಲ್ಲಂತೂ ತುಂಬಾ ರಶ್ ಇದ್ರು, ಆದ್ರೂ ಬೇಗ ದರ್ಶನ ಆಯ್ತು, ಒಂದ್ 15 ನಿಮಿಷಕ್ಕೆಲ್ಲ ಆಯ್ತು. ಇಲ್ಲಾಂದ್ರೆ ಇನ್ನೂ ಇಷ್ಟೊತ್ತಾದ್ರೂ ನಿಂತ್ಕೋಬೇಕಾಗಿತ್ತು. ಹೌದು, ಬನ್ನಿ ಕಂಟಿನ್ಯೂ ಮಾಡ್ತೀನಿ, ಏನೇನ್ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ. ಬಾಯ್. ಇದೆಲ್ಲ ನಮ್ಮ ಬೇಬಿ ಪರ್ಚೇಸ್ ಮಾಡಿದೀವಿ ಜಶ್ವಿಗೆ ಆ್ಯಂಡ್ ನಮಗೂ ಎದ್ಬಿಟ್ಟು ಇವಾಗೆಲ್ಲ ನೋಡ್ತಾ ಇದ್ದಾಳೆ ಎಲ್ಲಿಗೆ ಬಂದಿದ್ದೀವಿ ಅಂತ. ಅವ್ಳು ಲಿಪ್ಸ್ಟಿಕ್ ನೋಡ್ತಾವಳ ಅಲ್ಲಿ. ಓಕೆ ನೋಡಿ ಇಬ್ರು ಹೆಂಗ್ ಆಟ ಆಡ್ತಾವ್ರ ಅವಾಗಿಂದ. ಎದ್ಬಿಟ್ಟು ಅವಳೆ ಶಾಪಿಂಗ್ ಅಂದಿದ ತಕ್ಷಣ ಎದ್ಬಿಡ್ತೀಯಲ್ಲಮ್ಮ ನೀನು. ಎಷ್ಟೇ ಆಗ್ಲಿ ಹೆಣ್ಣು ಹುಡುಗಿ ಅಲ್ವಾ, ಹೆಣ್ಣು ಹುಡುಗಿ ಅಲ್ಲ, ನಂಗೆ ಅದಕ್ಕೆ ಇಷ್ಟ. ಬಿಟ್ಕೊಡಲ್ಲ ಅನ್ನಮ್ಮ, ಯಾವತ್ತೂ ಬಿಟ್ಕೊಡಲ್ಲ. ನಿಂಗೆ ಎಷ್ಟು ಫ್ರಾಕ್ ಅಮ್ಮ ಈಸ್ಕೊಟ್ಟಿರೋದತ್ತೆ? ಎಷ್ಟು ಫ್ರಾಕ್ ಅಮ್ಮ? 1 2 3 4 ಇಷ್ಟು ಜಾಸ್ತಿನಾ? ಎಲ್ಲ ಹಾಕೋಣ ನಿನಗೆ? ಹಾಕಿದ್ದು ಗೊಂಬೆ, ಇದು ನಮ್ದು ಗೊಂಬೆ, ಇದು ಅದಕ್ಕೆ ಇಷ್ಟು ಶಾಪಿಂಗ್ ನ ಮಾಡಿದೀವಿ. ಎಲ್ಲ ನಮ್ಮ ಗುಂಡುಗೂ ನಮ್ಮ ಇಬ್ಬರಿಗಷ್ಟೇನೆ ಅಲ್ವಾ ಬಂಗಾರಿ? ಅಣ್ಣಂಗೆ ಬರೀ ಶರ್ಟ್ ಅಷ್ಟೇ. ಪಾಪ ಅದ್ರಲ್ಲಿ ಲಗೇಜ್ ಇಟ್ಕೊಂಡು ಹೋಗ್ತಾರೆ ಅವರೇ. ಹೆಣ್ಮಕ್ಳ ಜೊತೆ ಬಂದ್ರೆ ಹಿಂಗೆ ಅನ್ಸ್ಬಿಡುತ್ತೆ. ಹಾಯ್ ಮಾಡ್ಕಂದ. ಹಾಯ್ ನಗ್ತಾವಳು. ಬಾಯ್. ನೋಡಿ ಕಾವ್ಯನ ಇಲ್ಲೇ ಇಟ್ಕೋತೀವಿ ಇವತ್ತು. ಫೈನಲಿ ಶಾಪಿಂಗ್ ಎಲ್ಲ ಆಯಿತು. ಇವಾಗ ಮನೆ ಹತ್ರ ಬಂದಿದ್ದೀವಿ. ನೋಡಿ ಮನೆ ಒಳಗೆ ಬರ್ತಿಲ್ಲ, ದೇವಸ್ಥಾನಕ್ಕೆ ಬಂದಿದ್ದಾಳೆ ಅಂತ ಹಂಗೆ ಹೋಗ್ತಿದ್ದಾಳೆ. ನೆಕ್ಸ್ಟ್ ವೀಕ್ ಹಂಗೆ ಬರ್ತೀನಿ ಮನೆಗೆ. ಸೊ ಒಬ್ಳೇ ಇದ್ದಾಳಲ್ಲ ಅದಕ್ಕೆ. ಓಕೆ ಬಾಯ್ ಫ್ರೆಂಡ್ಸ್. ನಾನು ಈ ವಿಡಿಯೋದಿಂದ ಆಚೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಮನೆಗೆ ಹೋಗ್ತಾ ಇದ್ದೀನಿ. ಹುಷಾರಾಯ್ತಾ? ಯಶ್ವಿ ಹೆಂಗ್ ಆಟ ಆಡ್ತಾ ಇದ್ದಾಳೆ. ನಾನು ತಿಂತಾ ಇರೋದು ಕಳ್ತಾ ಇದ್ದಾಳೆ. ಆಫ್ಟರ್ ಲಾಂಗ್ ಟೈಮ್ ನನ್ನ ಫೇವ್ರೇಟ್ ತಿಂತಾ ಇದ್ದೀನಿ. ಇದನ್ನೇನಂತಾರೆ, ಬಟರ್ ಮಸಾಲಾನ, ಏನು ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಬಟರ್ ಮಸಾಲ ಮತ್ತು ಬಟರ್ ನಾನು, ಇದೆರಡು ನನ್ನ ಫೇವ್ರೇಟ್. ವೆಜ್ಜಲ್ಲಿ ಇದೆರಡೇ ನಾನು ತಿನ್ನೋದು ಜಾಸ್ತಿ. ನೋಡಿ ಹೆಂಗ್ ಮಾಡ್ತಾ ಇದ್ದಾಳೆ ಜಶ್ವಿ, ನೋಡಿ ಹೆಂಗ್ ಮಾಡ್ತಿದ್ದಾಳೆ. ಯಾಕಮ್ಮ ಆಕಾಶಿನಿ ಆನವಂಗರು ನಿನ್ನೆಲ್ಲ ವ್ಲಾಗಲ್ಲಿ ನೋಡ್ತಾ ಇದ್ದಾರಾ? ನಿನ್ನೆಲ್ಲ ಜಶ್ವಿ ಅಂತ ಕಂಡು ಹಿಡಿತಾರ, ಆಚೆ ಹೋದ್ರೆ ನೀನು ಜಶ್ವಿ ಅಂತ ಕಂಡು ಹಿಡಿತಾರ, ನಿನ್ನ ಕೇಳ್ತಾರ ನಿನ್ನ. ಝೂಡಿಯೋಲಿ ಏನೇನು ಶಾಪಿಂಗ್ ಮಾಡಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ. ಕಾವ್ಯ ಅವ್ರ ಅತ್ತೆ, ಜಶ್ವಿ ಅವ್ರ ಅತ್ತೆ ಏನೇನು ಸ್ವಲ್ಪ ಜಶ್ವಿಗೆ ಫಸ್ಟ್ ಟೈಮ್ ನೋಡೋಕೆ ಬಂದಿದ್ದಾರಲ್ಲ, ಸೊ ಅವಳಿಗೋಸ್ಕರ ಏನೇನೋ ಸ್ವಲ್ಪ ಕೊಡ್ಸಿದ್ದಾರೆ. ಅದೇನೇನಂತ ನೋಡೋಣ ಬನ್ನಿ. ಆ್ಯಂಡ್ ಫಸ್ಟ್ ಬಂದು ಇದು ಪೌಚ್ನ ತೊಗೊಂಡೆ, ನಾನು ಸುಮ್ಮನೆ ತೊಗೊಂಡೆ ಇದನ್ನ. ನಾನು ಕಾವ್ಯ ಒಂದೇ ಥರ ತೊಗೊಂಡ್ವಿ. ಇದು ತುಂಬ ಚೆನ್ನಾಗಿದೆ, ಇದೊಂದು ಇಷ್ಟ ಆಯ್ತು ನನಗೆ. ನೆಕ್ಸ್ಟ್ ಬಂದು ಎಲ್ಲ ನಾನಲ್ಲಪ್ಪ ಸೆಲೆಕ್ಟ್ ಮಾಡಿರೋದು, ಜಶ್ವಿ ಅವ್ರ ಅತ್ತೆ ಸೆಲೆಕ್ಟ್ ಮಾಡಿರೋದು. ಇದು ತುಂಬ ಇಷ್ಟ ಆಯ್ತಂತೆ ಕಾವ್ಯಂಗೆ. ಡ್ರೆಸ್ಸು, ಡಂಗ್ರೀಸು, ಇದು ಎಲ್ಲ ಝೂಡಿಯೋಲ್ಲೇ ತೊಗೊಂಡಿದ್ದು. ಚೆನ್ನಾಗಿದೆಯಾ ನೋಡಿ, ಚೆನ್ನಾಗಿದ್ರೆ ಇದು ಏನು ಲಿಂಕ್ ಏನಿಲ್ಲ, ನೀವು ಝೂಡಿಯೋದಲ್ಲೇ ಹೋಗಿ ತೊಗೋಬೇಕು. ನೋಡಿ ಹೆಂಗಿದೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದು ಒಂದು ಡಂಗ್ರೀಸ್ ಥರ. ನೆಕ್ಸ್ಟ್ ಇದು ಕಾವ್ಯನೇ ಸೆಲೆಕ್ಟ್ ಮಾಡಿದ್ದು. ಇದು ಗ್ರೀನ್ ಕಲರು, ಮತ್ತು ಇದಕ್ಕೆ ಒಂದು ಶಾರ್ಟ್ಸ್ ಥರ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನ ನಾನು ಸೆಲೆಕ್ಟ್ ಮಾಡಿದ್ದು, ಪ್ಯಾಂಟ್ ಇಸ್ಕೊಳ್ಳೋಣ ಅಂತ. ನಾನು ಎಲ್ಲ ದೊಡ್ಡದೇ ತೊಗೊಂಡಿದ್ದೀನಿ. ತುಂಬ ಜನ ಕೇಳ್ಬೋದು ಏನಕ್ಕೆ ದೊಡ್ಡದು ತೊಗೊಂಡಿದ್ದೀರಾ ಅಂತ. ಇವಾಗ ತೊಗೊಂಡಿರೋದೆಲ್ಲ ಚಿಕ್ಕದಾಗ್ಬಿಟ್ಟಿದೆ, ಅವಳಿಗೆ ಯಾವುದು ಆಗ್ತಾನೆ ಇಲ್ಲ. ಸೊ ಸ್ವಲ್ಪ ದೊಡ್ಡದನ್ನ ತೊಗೊಂಡಿದ್ದೀನಿ ಅಷ್ಟೇ, 1 year 2 year ಥರ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಅವ್ರ ಮಾಮ ಸೆಲೆಕ್ಟ್ ಮಾಡಿರೋದಪ್ಪ, ಲೋಕಿ ಅಣ್ಣ ಸೆಲೆಕ್ಟ್ ಮಾಡಿರೋದು. ಇದನ್ನು
ಇದು ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ವೈಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಶ್ವಿಗೆ. ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದು ಇದು ನಾನು ಸುಮ್ಮನೆ ಪ್ಯಾಂಟ್ನ ಇಸ್ಕೊಂಡೆ ಅಷ್ಟೇ. ಇದು ನೋಡಿ ಹೆಂಗಿದೆ, ಇದು ನಾನು ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ಇದು ನಾರ್ಮಲ್ ಮನೆಗೆ ಹಾಕೋದು. ಇದು ಒಂದು ಬಂದು ನಾನು ಸೆಲೆಕ್ಟ್ ಮಾಡಿದ್ದು. ತುಂಬ ಹುಡ್ಗುರ್ ಡ್ರೆಸ್ ಹಾಕ್ತೀವಲ್ಲ ಜಶ್ವಿಗೆ, ಸೊ ಹುಡ್ಗುರ್ದು ಹಾಕ್ಬೇಡ, ನಾನು ಇಸ್ಕೊಟ್ಟಿದ್ದೀನಿ, ಫ್ರಾಕ್ ಹಾಕು ಅಂದ್ಬಿಟ್ಟು ಅವ್ಳು ಫ್ರಾಕ್ ಇಸ್ಕೊಟ್ಲು. ಸೊ ಅದಕ್ಕೋಸ್ಕರ ನಾನು ಒಂದು ಸುಮ್ಮನೆ ನನ್ನ ಟೀ ಶರ್ಟ್ನ ಇಸ್ಕೊಂಡೆ. ಚೆನ್ನಾಗಿದೆಯಾ ನೋಡಿ ಹೆಂಗಿದೆ. ನೆಕ್ಸ್ಟ್ ಒಂದು ಬಂದು ಇದು ಕೂಡ ಲೋಕಿ ಅಣ್ಣ ಸೆಲೆಕ್ಟ್ ಮಾಡಿದ್ದು ಅವ್ರ ಮಾಮ. ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಕಾವ್ಯನ್ ಕೂಡ ತುಂಬಾ ಇಷ್ಟ ಆಯಿತು. ಇದು ಜಶ್ವಿಗೆ ಇದನ್ನು ಹಾಕ್ಬಿಟ್ಟು ನೀನು ಫೋಟೋ ಕಳಿಸು ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಹಾಕ್ತೀನಿ. ಇದು ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ. ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ತಗೊಂಡೆ ಕಲೆಕ್ಷನ್ಸು. ಇದು ಝೂಡಿಯೋದಲ್ಲಿ ಲಿಪ್ ಸ್ಕ್ರಬ್ಬು ಮತ್ತು ಲಿಪ್ ಬಾಮು ಲಿಪ್ಸ್ಟಿಕ್ ಅಂತ ಬಂದಿತ್ತು. ಸುಮ್ಮನೆ ಟ್ರೈ ಮಾಡೋಣ ಹೆಂಗಿದೆ ಅಂತ ನೋಡೋಣ ಅಂದ್ಬಿಟ್ಟು ತಗೊಂಡು, ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ. ಮತ್ತು ಝೂಡಿಯೋದಲ್ಲಿ ಕಾಜಲ್ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇದನ್ನೊಂದು ತೊಗೊಂಡೆ. ಮತ್ತು ಆ್ಯಸ್ ಯೂಶುವಲ್ ವೆಟ್ ವೈಪ್ಸು ನಾರ್ಮಲಾಗಿ ನಾನು ಯೂಸ್ ಮಾಡ್ತೀನಿ, ಝೂಡಿಯೋಲೇ ಯೂಸ್ ಮಾಡೋದು. ಇದು 3ನ ನಾನು ತೊಗೊಂಡೆ. ಆಮೇಲೆ ಇದು ಒಂದು ಲಿಪ್ಸ್ಟಿಕ್ ಪಿಂಕ್ ಪ್ಯಾಷನ್. ನನ್ನ ಹತ್ರ ತುಂಬ ನ್ಯೂಡ್ ಕಲರ್ಸ್ ಇತ್ತು, ಸೊ ನಾನು ಅವಳು ಒಂದೇ ಥರ ತೊಗೊಂಡ ಅಂದ್ಬಿಟ್ಟು ಇಬ್ರು ಈ ಥರ ಒಂದು ತೊಗೊಂಡ್ವಿ. ಮತ್ತು ಇದೊಂದು ಶೇಡ್ನ ತೊಗೊಂಡ್ವಿ. ಇದು ಯಾವುದೋ ನ್ಯೂಡ್ ಶೇಡ್ ಅಂತ ಲಿಪ್ಸ್ಟಿಕ್ಕು. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಒಂದು ಲಿಪ್ಸ್ಟಿಕ್ಕು, ಇದು ಪಿಂಕ್ ಶೇಡ್ ಥರ ಸ್ವಲ್ಪ. ಆ್ಯಂಡ್ ಇದೊಂದು ಔಟ್ಲೈನರ್ನ ತೊಗೊಂಡೆ. ಅಷ್ಟೇ ಶಾಪ್ ಮಾಡಿದ್ದು. ಯಾಕೆ ಏನಾಯ್ತು? ಯಾಕೆ ಬೇಜಾರಲ್ಲಿದೆಯಾ? ಏನಿಲ್ಲ, ನಮ್ಮ ಹುಡುಗಂದು ಲವ್ ಬ್ರೇಕಪ್ ಆಗ್ಬಿಟ್ಟೈತಂತ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಿನ್ನ ಸಮಸ್ಯೆಗೆ ಪರಿಹಾರ ಅಂತೂ ಆಗಲ್ಲ. ನನ್ನ ಫ್ರೆಂಡ್ ಒಬ್ಳಿಗೂ ಇದೇ ಥರ ಪ್ರೀತಿ ಪ್ರೇಮ ವಿಚಾರದಲ್ಲಿ ತುಂಬಾ ಮೋಸ ಹೋಗಿ ಅವಳು ಡಿಪ್ರೆಷನ್ ಕೂಡ ಹೋಗಿದ್ಲು. ಆವಾಗ ನನಗೆ ನೆನಪಾಗಿದ್ದೇನೆ ಕೇರಳ ಭಗವತಿ ಜ್ಯೋತಿಷರ್ ಅಂತ. ಇವ್ರ ಹೆಸರು ಬಂದು ಶ್ರೀ ಪಂಡಿತ್ ಗುರುಬ್ರಹ್ಮ ಆಚಾರ್ಯ ಅಂತ. ಇವ್ರ ಹತ್ರ ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಡ್ತಾರೆ. ಅವಳು ತುಂಬ ಪ್ರೀತಿ ವಿಚಾರದಲ್ಲಿ ಮೋಸ ಹೋಗಿ ಡಿಪ್ರೆಷನ್ಗೆ ಹೋದಾಗೂ ಅವ್ರ ನಂಬರ್ನ ಅವಳಿಗೆ ಕೊಟ್ಟೆ ನಾನು. ಆವಾಗ ಅವರು ತುಂಬ ಸಮಸ್ಯೆಗೆ ಪರಿಹಾರ ಕೂಡ ಮಾಡಿಕೊಟ್ಟಿದ್ದಾರೆ. ಇವಾಗ ತುಂಬ ಖುಷಿಯಾಗಿದ್ದಾಳೆ ಅವಳು. ಆ್ಯಂಡ್ 24 ಗಂಟೆಯಲ್ಲಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಪರಿಹಾರ ಮಾಡಿಕೊಡ್ತಾರೆ. ನಿಮ್ಮ ಮನೇಲಿ ಜಗಳ ಆಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರ ಆಗಿರ್ಬೋದು, ಅತ್ತೆ ಸೊಸೆ ಕಿರಿಕಿರಿ ಆಗಿರ್ಬೋದು, ಆಸ್ತಿ ವಿಚಾರ ಜಗಳ ಆಗಿರ್ಬೋದು, ಗಂಡ ಹೆಂಡತಿ ನಡುವೆ ಏನೇ ಜಗಳ ಇದ್ರೂ ಆ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತಾರೆ. ಅವ್ರ ನಂಬರ್ ಕೂಡ ಹೇಳ್ತೀನಿ, ಡಿಸ್ಪ್ಲೇಲೂ ಕೂಡ ಬರ್ತಿದೆ. ಅವ್ರ ನಂಬರ್ ಬಂದು 8884777311 ಅವ್ರ ನಂಬರು. ಹೋಗಿ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಡ್ತಾರೆ. ತುಂಬ ದಿನ ಆಗಿತ್ತು ಆಚೆ ಹೋಗಿ ನಮ್ಮ ಅಮ್ಮನ ಕರ್ಕೊಂಡು ಸ್ವೆಟ್ರ್ ತರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೆಂಗಾಗ್ಬಿಟ್ಟಿದೆ ಅಂದರೆ ಡೈಲಿ ಆಚೆ ಹೋಗಿ ರೂಢಿ ಆಗಿಬಿಟ್ಟು ಒಂದು ದಿನವೂ ಆಚೆ ಹೋಗ್ದಿರ ಇರೋಕ್ಕೆ ಆಗಲ್ಲ. ಒಂದು ಸಲ ಆದರೂ ಒಂದು 5 ನಿಮಿಷ ಆದರೂ ಒಂದು ರೌಂಡ್ ಹೊಡಿಲೇಬೇಕು. ಸೊ ನಮ್ಮಮ್ಮ ಇದು ರೆಗ್ಯುಲರಾಗೆ ಯೂಸ್ ಮಾಡ್ತಾರೆ ನೀಲಗಿರಿ ತೈಲ. ಬಾಣಂತಿಯರಿಗೂ ಕೂಡ ಇದನ್ನು ಕೈಕಾಲ್ಗೆ ಹಚ್ಚೋದ್ರಿಂದ ಅವ್ರ ಬಾಡಿ ಕೂಡ ತುಂಬ ಹೀಟಾಗಿರುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು 300 ರುಪೀಸ್. ಯಾವುದೇ ಆಯುರ್ವೇದಿಕ್ ಅಂಗಡಿಲಿ ಕೂಡ ಸಿಗುತ್ತೆ. ಆ್ಯಂಡ್ ನಾವು ನೆಕ್ಸ್ಟ್ ಹೋಗಿದ್ದು ಗ್ಯಾಸ್ ಅಂಗಡಿಗೆ. ನಮ್ಮ ಆಟೋದಲ್ಲಿ ಗ್ಯಾಸ್ ಇರಲಿಲ್ಲ, ಸೊ ಗ್ಯಾಸ್ ಹಾಕ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ನೋಡಿ ಹೆಂಗೆ ಖುಷಿದಾಳೆ ಜಶ್ವಿ ಅಂತ. ಫುಲ್ಲು ಕವರ್ ಮಾಡಿಬಿಡ್ತೀವಿ ನಾವು ಜಶ್ವಿನ. ಒಂದು ಚೂರು ಗಾಳಿನೇ ಹೋಗಬಾರ್ದು, ಫೇಸಿಗೆ ಮಾತ್ರ ಸ್ವಲ್ಪ ಗಾಳಿ ಹೋಗ್ಬೇಕಷ್ಟೇ. ಯಾಕಂದರೆ ತುಂಬ ಕೋಲ್ಡ್ ಇರುತ್ತಲ್ವಾ, ಸೊ ಆಚೆ ಕ್ಲೈಮೇಟ್ ಕೋಲ್ಡ್ ಇರೋದಕ್ಕೋಸ್ಕರ ಅವಳಿಗೆ ಫುಲ್ಲು ಕವರ್ ಮಾಡಿಬಿಡ್ತೀವಿ. ನಾವು ಗ್ಯಾಸ್ ಹಾಕ್ಸ್ಕೊಂಡು ಇಲ್ಲಿಂದ ಮಾರ್ಕೆಟ್ ಹತ್ರ, ನ್ಯಾಷನಲ್ ಮಾರ್ಕೆಟ್ ಇದೆಯಲ್ಲ ಅದು ಆಪೋಸಿಟಲ್ಲಿ ಸ್ವಲ್ಪ ಶಾಪ್ಸ್ ಇದೆ ಅಲ್ಲ, ಅಲ್ಲಿ ತುಂಬ ಇಂಪಾರ್ಟೆಂಟ್ ಸ್ವೆಟ್ರಸ್ ಕೂಡ ತರ್ತಾರೆ. ನಾನು ನೆನ್ನೆನೂ ಹೋಗಿದ್ದೆ, ಬಟ್ ನಂಗೆ ಸ್ವೆಟ್ರು ಇಷ್ಟ ಆಯಿತು. ತುಂಬ ಕಾಸ್ಟ್ ಜಾಸ್ತಿ ಅನಿಸ್ತು, ಸೊ ಅದಕ್ಕೆ ವಾಪಸ್ ಬಂದುಬಿಟ್ಟೆ. ಇದು ಜಶ್ವಿಗೆ ಸ್ವೆಟ್ರು ನೋಡಿದ್ವಿ, ಇದು ಇಷ್ಟ ಆಯಿತು. ಎಷ್ಟೊಂದು ಸ್ವೆಟ್ರ್ ಇದೆ, ಬಟ್ ಅದನ್ನ ಇಷ್ಟ ಆಯಿತು ಅಂತ ಅದನ್ನು ಸೆಲೆಕ್ಟ್ ಮಾಡಿದೆ. ಇದು ಬಂದು ನಾನು ನೋಡಿರೋ ಸ್ವೆಟ್ರ್ ಬಂದು ಇದೆ ಬ್ಲ್ಯಾಕ್ ಕಲರು. ತುಂಬಾ ಇಷ್ಟ ಆಯಿತು ನಂಗೆ ನೋಡಿದ ತಕ್ಷಣ. ಬಟ್ ಪ್ರೈಸು 3800 ರುಪೀಸ್ ಇತ್ತು. ಅಷ್ಟೊಂದು ಕಾಸ್ಟ್ಲಿ ಇದು ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನಾನು ನಿನ್ನೆ ಕೂಡ. ಬಟ್ ಅದೊಂದೇ ಸ್ವೆಟ್ರು ಚೆನ್ನಾಗಿತ್ತು, KVR ಕಂಪನಿ ಅಂತ. ಬಟ್ ಇದು ಇಂಪಾರ್ಟೆಂಟ್ ಐಟಮ್ಸು. ಈ ಅಂಗಡಿಲಿ ಒಂದು ಅಂಗಡಿಲಿ ಮಾತ್ರ ನಂಗೆ ಇಷ್ಟ ಆಯಿತು, ಇನ್ನು ಯಾವ ಅಂಗಡಿಲೂ ನಂಗೆ ಸ್ವೆಟ್ರ್ ಇಷ್ಟ ಆಗಿಲ್ಲ. ನೋಡ್ಬೋದು ಯಾವ ಥರ ಇದೆ ಅಂತ. ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಬಟ್ ಅವರು ಲಾಸ್ಟ್ ಪ್ರೈಸ್ 2500 ಮಾಡ್ತೀನಿ ಅಂತ ಅಂದರು. ನಾನು XXL ತೊಗೊಂಡಿದ್ದೆ.
ನಮ್ಮಮ್ಮನ್ನೇ ಕರ್ಕೊಂಡೋಗಿ ತೋರಿಸೋಣ ಅಂದ್ಬಿಟ್ಟು ಈ ಸ್ವೆಟ್ರನ್ನ ತೊಗೊಳೋಣ ಅಂತ ಹೋಗಿದ್ವಿ. ಪರ್ಪಲ್ ಶೀಡೆಡು ಮತ್ತು ಬ್ಲ್ಯಾಕ್ ಥರ ಇದೆ, ಬಟ್ ಚೆನ್ನಾಗಿತ್ತು. ಬಟ್ ಅದರಲ್ಲಿ ಕ್ಯಾಪ್ ಕೂಡ ಇರಲಿಲ್ಲ. ನಾನು ಹಾಕಿದ್ದಿದ್ದು ಗ್ರೀನ್ ಸ್ವೆಟರ್ ಹಾಕಿದ್ನಲ್ಲ, ಸೊ ಆ ಥರ ಬ್ಲ್ಯಾಕ್ ನೋಡೋಣ ಅಂತ ಹೋದೆ. ಬಟ್ ಅದಕ್ಕಿಂತ ಇದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿಲಿ ಕೂಡ, ಮತ್ತು ತಿಕ್ಕಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ನೀವು, ಒಳಗಡೆ ಕೂಡ ತುಂಬ ಸ್ಮೂತ್ ಮೆಟೀರಿಯಲಲ್ಲಿತ್ತು. ನಾನು ತೊಗೊಳೋದು ನೋಡಿ ನಮ್ಮ ಅಮ್ಮನೂ ತೊಗೊಂಡ್ರು. ನಮ್ಮಮ್ಮ ಯಾವ ಥರ ತೊಗೊಂಡ್ರು ಅಂದರೆ ಈ ಥರ ಬಿಸ್ಕೆಟ್ ಕಲರಲ್ಲಿ. ಇದು ಕೂಡ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಈ ಪ್ರೈಸ್ ಬಂದು 1200 ಹೇಳಿದ್ರು, ಜಾಸ್ತಿ ಪ್ರೈಸ್ ಅಂತ ಅನ್ನಿಸ್ತು. ಬಟ್ ವರ್ತ್ ಇದೆ, ಚೆನ್ನಾಗಿತ್ತು ಕ್ವಾಲಿಟಿ ಕೂಡ. ಬಟ್ ಅಲ್ಲಿ ಬೇರೆ ಅಂಗಡಿಲಿ ಯಾವುದೂ ಕನ್ಫರ್ಟಾಗಿ ಅನಿಸಿಲ್ಲ. ಬಟ್ ಇದನ್ನು ತುಂಬ ಚೆನ್ನಾಗಿತ್ತು. ಸೊ ನಾವು ಈ 3 ಸ್ವೆಟ್ರನ್ನ ತೊಗೊಂಡ್ವಿ. ಲಾಸ್ಟ್ ಫೈನಲ್ ಪ್ರೈಸ್ 3 ಸ್ವೆಟ್ರಿಗೂ ಸೇರಿ ಅವರು 3000 ಚೇಂಜ್ ಏನೋ ಮಾಡಿಕೊಂಡ್ರು. ಬಟ್ ನನಗೇನೋ ವರ್ತ್ ಅಂತ ಅನ್ನಿಸ್ತು. ಇವತ್ತು ಆಚೆ ಹೋಗ್ತಾ ಇದ್ದೀವಿ ಏನಾದ್ರು ತಿನ್ನೋಣ ಅಂತ. ಡೈಲಿ ಆಚೆ ಹೋಗಿ ಹೋಗಿ ರೂಢಿ ಆಗಿಬಿಟ್ಟಿದೆ. ಸೊ ಈ ವ್ಲಾಗಲ್ಲಿ ಹಾಕಿದ್ದಲ್ಲ, ಅದು ಬಂದು ನೆನ್ನೆದು. ಇದು ಇವತ್ತು ಹೋಗ್ತಾ ಇದ್ದೀವಿ. ನೆನ್ನೆ ಶಾಪಿಂಗಿಗೆ ಹೋಗಿದ್ವಿ. ಸೊ ಇವತ್ತು ಏನಾದ್ರು ತಿನ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ವಸಂತು. ಚಂದು ಇಲ್ಲ, ಇವತ್ತು ಚಂದು ಮಿಸ್ಸಿಂಗು. ಆ್ಯಕ್ಚುಲಿ ನಾವು 3 ಜನ ಹೋಗ್ತಿದ್ವಿ. ಪಾಪುನೂ ಕರ್ಕೊಂಡು ಹೋಗ್ತಿದ್ವಿ. ಇವತ್ತು ಏನಾದ್ರು ತಿನ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಈ ಏರಿಯಾ ಗೊತ್ತಿದ್ರೆ ಗೆಸ್ ಮಾಡಿ, ಆ್ಯಂಡ್ ಈ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಪೆಟ್ರೋಲ್ ಇಲ್ವಾ? ನಾವು ತೊಗೊಂಡಿದ್ದು ಬಂದು ಬೋನ್ಲೆಸ್ ಚಿಕನ್ ತೊಗೊಂಡಿದ್ವಿ. ಇದು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ವಿಂಗ್ಸ್ನ ತೊಗೊಂಡಿದ್ವಿ. ಇದು ಕೂಡ ಚೆನ್ನಾಗಿತ್ತು. ರಿಯಲಿ ತುಂಬ ದಿನದಿಂದ ಹುಡುಕ್ತಿದ್ದೆ ಗ್ರಿಲ್ಡ್ ಚಿಕನ್, ಬಾರ್ಬಿಕ್ಯೂ ಚಿಕನ್ನು. ಎಲ್ಲೂ ಸಿಕ್ಕಿರಲಿಲ್ಲ. ಆ್ಯಂಡ್ ಸಿಕ್ಕಿದ್ರು ಕೂಡ ಎಲ್ಲೂ ಕೂಡ ಟೇಸ್ಟೇ ಚೆನ್ನಾಗಿರಲಿಲ್ಲ. ಬಟ್ ಇವತ್ತಂತೂ ರಿಯಲಿ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಒಂದು ಟೇಸ್ಟ್ ಮಾಡಿ ಬಸವೇಶ್ವರ ನಗರಕ್ಕೆ ಬಂದರೆ ಯಾವುದದು ಸ್ಮೋಕ್ಡ್ ಬಾರ್ಬಿಕ್ಯೂ ಅಂತ ಸಕ್ಕತ್ತಾಗಿದೆ. ಪೊಲೀಸ್ ಸ್ಟೇಷನಿಂದ ಜಸ್ಟ್ 200 ಮೀಟರ್ಗೇನೆ ಇರೋದು. ಅದು ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ರಿಯಲಿ ನಾನು ಯಾವುದೇ ಥರ ಪ್ರಮೋಷನ್ಸ್ ಮಾಡ್ತಿಲ್ಲ, ಟೇಸ್ಟ್ ತಿನ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ತುಂಬ ಕಡೆ ಹುಡುಕಿದ್ದೀನಿ, ಬಟ್ ಎಲ್ಲೂ ಈ ಥರ ಟೇಸ್ಟ್ ಇಲ್ಲವೇ ಇಲ್ಲ. ಔಟ್ ಆಫ್ 10ಗೆ 10 ಕೊಡ್ಬೋದು ಅಷ್ಟು. ಸೊ ಅಷ್ಟೇ ಇವತ್ತಿನ ವ್ಲಾಗು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.